ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ನಮಸ್ತೆ. ಇವತ್ತು ನಮ್ಮ ಗಣೇಶನ ಗುಡಿಲಿ ಜಾತ್ರೆ ಇದೆ. ಪ್ರತಿ ವರ್ಷವೂ ಮಾಡ್ತಾರೆ ಡಿಸೆಂಬರ್ ಟೈಮಲ್ಲಿ. ಅಂದರೆ ಗಣೇಶಂದು ಕಡಲೆಕಾಯಿ ಪರಿಷೆ ಅಂತ ಮಾಡ್ತಾರೆ. ಈ ಬಸವನ ಗುಡಿ ಮಲ್ಲೇಶ್ವರಮಲ್ಲೆಲ್ಲ ಮಾಡ್ತಾರಲ್ಲ, ಅದೇ ಥರನೇ ಇಲ್ಲೂ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾನು ಜಾತ್ರೆಗೆ ಅಂತ ನನ್ನ ತಂಗಿಗೆ, ನಮ್ಮ ಅಮ್ಮಂಗೆ, ನಮ್ಮ ಅಪ್ಪನಿಗೆ ಎಲ್ಲರಿಗೂ ಹೇಳಿದ್ದೆ. ಅವರು ಬಂದಿದ್ದಾರೆ. ನನ್ನ ತಂಗಿ ಬಂದಿದ್ದಾಳೆ, ನನ್ನ ತಂಗಿ ಮಗ ಬಂದಿದ್ದಾನೆ ಚಿಕ್ಕವನು, ಮತ್ತು ನಮ್ಮ ಅಪ್ಪನೂ ಬಂದಿದ್ದಾರೆ. ನಾನು ಬೆಳಗ್ಗೆ ಎದ್ದು ಎಲ್ರಿಗೂ ಟೀ ಮಾಡಿಕೊಟ್ಟು, ಎಲ್ರಿಗೂ ಬಿಸಿನೀರು ಕಾಯಿಸ್ಕೊಟ್ಟು ಆದಮೇಲೆ ಬಂದು ಬಾಗಿಲು ತೊಳೆದೆ. ಬಾಗಿಲು ತೊಳೆದಾದ್ಮೇಲೆ ರಂಗೋಲಿ ಬಿಡೋಣ ಅಂತೇಳ್ಬಿಟ್ಟು ರಂಗೋಲಿ ಬಿಡ್ತಾಯಿದ್ದೀನಿ. ರಂಗೋಲಿ ಬಿಡಬೇಕಾದ್ರೆ ನಮ್ಮ ತಂಗಿ ಮಗನ ಕೈಗೆ ಚಿಕ್ಕವನವನಿನ್ನು ವಿಡಿಯೋ ಮಾಡಪ್ಪ ಅಂತ ಕೊಟ್ಟೆ. ಅವನಿಗೆ ಸರಿಯಾಗಿ ಮಾಡೋಕ್ಕೆ ಬಂದಿಲ್ಲ. ತುಂಬ ಒಂದು ಆಟ ಅಲ್ಲ, ಚಿಕ್ಕ ಮಕ್ಳದ್ದು ನೋಡಿದ್ದೀರಲ್ಲ, ಮೊಬೈಲ್ ಹಿಡ್ಕೊಂಡು ಅವನದೇನೋ ಒಂದು ಆಟ. ಎಲ್ಲರೂ ಬ್ಯುಸಿಯಾಗಿದ್ರಲ್ಲ ಅಂತ ಇವನ್ನ ಕರ್ಕೊಂಬಂದೆ. ಬಾ ಮಗನೇ ವಿಡಿಯೋ ಮಾಡೋನು ಸ್ವಲ್ಪ ರಂಗೋಲಿ ಬಿಡೋದನ್ನ ಅಂತ. ಅವನು ಹೆಂಗೆ ದೊಡ್ಡಮ್ಮ, ಯಾಕೆ ದೊಡ್ಡಮ್ಮ ಅಂತೆಲ್ಲ ಕೇಳ್ತಾಯಿದ್ದ. ಸುಮ್ಮನೆ ಮಾಡಪ್ಪ ಅಂತ ಹೇಳಿ ಕರ್ಕೊಂಬಂದೆ. ವಿಡಿಯೋ ಮಾಡಿದ್ದಾನೆ, ಬಟ್ ಅದು ಸರಿಗೆ ಬಂದಿಲ್ಲ. ತುಂಬ ಶೇಕ್ ಮಾಡಿದ್ದಾನೆ. ಅವನು ಅಲ್ಲೇ ನಿಂತ್ಕೊಂಡು ಮೊಬೈಲ್ ಹಿಡ್ಕೊಂಡೆ ಆಟ ಆಡ್ತಿದ್ದಾನೆ. ಸುಮ್ಮನೆ ಏನೋ ಮಾಡಬೇಕಲ್ಲ ಅಂತ ವಿಡಿಯೋ ಮಾಡಿದ್ದಾನೆ. ನಾನು ಸ್ವಲ್ಪ ರಂಗೋಲಿ ಎಲ್ಲ ಬಿಟ್ಟು ಚೆನ್ನಾಗಿ ನೋಡೋಣ, ಸ್ವಲ್ಪ ಸಿಂಪಲಾಗಿ ಬಿಟ್ಟಿದ್ದೀನಿ. ಚೆನ್ನಾಗೇನು ಅಂತ ಅಷ್ಟೇನು ಚೆನ್ನಾಗಿಲ್ಲ ಅನಿಸುತ್ತೆ ನೋಡಿ. ರಂಗೋಲಿ ಬಿಟ್ಟು ಒಳಗಡೆ ಬಂದು ಟಿಫನಿಗೆ ರೆಡಿ ಮಾಡ್ತಾಯಿದ್ದೆ ನಾನು. ಇಲ್ಲಿ ಅವನು ಅವ್ರಮ್ಮ ಹೇಳ್ತಾಯಿದ್ಲು, ನಿಮ್ಮ ದೊಡ್ಡಮ್ಮಂಗೆ ಯೂಸ್ ಮಾಡೋದೆಲ್ಲ ತೋರ್ಸಪ್ಪ ನೀನು ಅಂತ. ಸರಿಗೆ ಮಾಡ್ತಿಲ್ಲ, ನೀನು ಬಾ ಬಂದು ತೋರಿಸ್ತೀನಿ ಅಂತ ಅವ್ರ ಅಮ್ಮನ ಬೈತಾ ಇದ್ದ. ಮತ್ತು ನಾನು ವಿಡಿಯೋ ಮಾಡ್ಕೊತಿದ್ದೀನಿ ಅಂದ್ಬಿಟ್ಟು ಬಂದು ಏನಮ್ಮ ದೊಡ್ಡಮ್ಮ ವಿಡಿಯೋ ಎಲ್ಲ ಮಾಡ್ತಿದ್ಯಾ ಅಂತ ಬೈದ. ಆಮೇಲೆ ಟಿಫನ್ ರೆಡಿಯಾಗಿತ್ತು, ಎಲ್ರದ್ದು ಸ್ನಾನ ಆಗಿತ್ತು. ಅವರೆಲ್ರದ್ದು ನಾನು ಒಬ್ಬಳೇ ಸ್ನಾನ ಮಾಡೋದು ಬಾಕಿ ಇದ್ದಿದ್ದು. ಅವರೆಲ್ರಿಗೂ ಟಿಫನ್ ಹಾಕ್ಕೊಟ್ಟೆ, ತಿಂತಾಯಿದ್ರು. ತಿಂಡಿ ನಮ್ಮ ಮನೆಯವರು, ನನ್ನ ತಂಗಿ, ಅವನು ಎಲ್ಲರೂ ತಿಂತಾಯಿದ್ರು. ತಿಂಡಿ ತಿಂದಾದಮೇಲೆ ಅಷ್ಟೊತ್ತಿಗೆ ನಂದು ಸ್ನಾನ ಆಯಿತು. ಅಷ್ಟೊತ್ತಿಗೆ ನಮ್ಮ ಅಪ್ಪಾಜಿನೂ ಬಂದರು. ಸ್ನಾನ ಆಗಿದ ತಕ್ಷಣ ಎಲ್ಲರೂ ರೆಡಿ ಆಗೋಣ ಅಂತ, ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ, 12 ಗಂಟೆಗೆ ತೇರಿತ್ತು. ಅಷ್ಟೊತ್ತಿಗೆ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಎಲ್ಲರೂ ರೆಡಿ ಆಗ್ತಾಯಿದ್ದೀವಿ. ರೆಡಿಯಾಗಿ ಅಪ್ಪಾಜಿಗೆ ಟೀ ಬೇಕಂತ ಕೇಳ್ತಾಯಿದ್ರು ನಮ್ಮ ಮನೆಯವರು. ಬೇಡ ಬೇಡ ನಾನು ಈಗ ಕುಡ್ದು ಬಂದೆ ಅಂದರು. ಅಮ್ಮ ಬರೋಕ್ಕಾಗಿಲ್ಲ, ಅಮ್ಮಂಗೆ ಸ್ವಲ್ಪ ಕಾಲು ತುಂಬ ಪೇಯ್ನ್ ಇದೆ, ಅಲ್ಲಿ ತುಂಬ ರಶ್ ಇರುತ್ತೆ ಜಾತ್ರೆಯಲ್ಲಿ, ಓಡಾಡೋಕ್ಕಾಗಲ್ಲ ಅಂತ ಅಮ್ಮ ಬರಲಿಲ್ಲ. ಹಾಗಾಗಿ ಅಪ್ಪ, ನಾನು, ನನ್ನ ತಂಗಿ, ನಮ್ಮ ಮನೆಯವರು ಎಲ್ಲ ಹೊರಟ್ವಿ ಜಾತ್ರೆಗೆ. ಎಲ್ಲ ರೆಡಿ ಆಗ್ತಾಯಿದ್ದೀವಿ. ನಾನು ರೆಡಿ ಆಗೋದೇ ಸ್ವಲ್ಪ ಲೇಟ್ ಆಯಿತು. ಎಲ್ಲರೂ ಬೇಗ ರೆಡಿಯಾಗಿದ್ರು. ನೋಡಿ ಇಲ್ಲಿ ನಾನು ಎಲ್ಲ ಕ್ಲೀನ್ ಮಾಡಿ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಬಂದರೆ ಇನ್ನೊಂದು ಕಡೆಯಿಂದ ಎಲ್ಲ ಕಿತ್ತಾಕೊಬಂದಿರ್ತಾನೆ. ಹಾಗಾಗಿ ತಿರ್ಗಾ ಮತ್ತೆ ಎಲ್ಲ ರೆಡಿ ಆಗಿಬಿಟ್ಟು ಈಚೆ ಬಂದ್ವಿ ದೇವಸ್ಥಾನಕ್ಕೆ ಹೋಗೋಣ ಅಂತ. ನಮ್ಮಪ್ಪ ಬೈಕು ಸೈಡಿಗೆ ನಿಲ್ಲಿಸ್ತಿದ್ದಾರೆ. ದೇವಸ್ಥಾನಕ್ಕೆ ಹೊರಟ್ವಿ. ನಮ್ಮ ಮನೆ ಹತ್ರ ವಾಕಬಲ್ಲೇ ದೇವಸ್ಥಾನ ಇರೋದು, ತುಂಬ ಹತ್ರ ಇದೆ ದೇವಸ್ಥಾನ. ಹಾಗಾಗಿ ನಡ್ಕೊಂಡೇ ಹೋದ್ವಿ. ಕಾರು ಬೈಕೆಲ್ಲ ಸೈಡಲ್ಲಿ ಹಾಕ್ಬಿಟ್ಟು ನಡ್ಕೊಂಡು ಹೋಗಿ. ತುಂಬ ರಶ್ ಇತ್ತು. ಅಷ್ಟಿಷ್ಟು ರಶ್ ಅಲ್ಲ ಫ್ರೆಂಡ್ಸ್, ಕಾಲಿಕ್ಕೋ ಕೂಡ ಜಾಗ ಇರಲಿಲ್ಲ, ಅಷ್ಟು ರಶ್ ಇತ್ತು. ಹಾಗೂ ಅದೇ ಇದರಲ್ಲೇ ದರ್ಶನಕ್ಕೆ ನಿಂತ್ಕೊಂಡ್ವಿ. ಸುಮಾರು 1 ಅವರ್ ನಿಂತ್ಕೊಂಡ್ವಿ ದರ್ಶನಕ್ಕೆ. 1 ಅವರ್ ಆದಮೇಲೆ ದರ್ಶನ ಆಯಿತು ದೇವ್ರದ್ದು. ತುಂಬ ಚೆನ್ನಾಗಿ ದರ್ಶನ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ದೇವ್ರಿಗೆ ಅಲಂಕಾರ. ಝೂಮ್ ಮಾಡಿ ತೆಗಿಯೋಕ್ಕಾಗಿಲ್ಲ. ಅಲ್ಲಿ ನೋಡಿದ್ದೀರಲ್ಲ, ಬೇಗ 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 ಅಂತ ಹೇಳಿ ಕಳಿಸ್ತಾ ಇರ್ತಾರೆ. ಫೋಟೋ ತಕ್ಕೊಳ್ಳೋಕ್ಕೂ ಟೈಮ್ ಆಗಲ್ಲ. ಆದರೂ ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ತೆಕ್ಕೊಂಡೆ. ಅಷ್ಟೊತ್ತಿಗೆ ನಾವು ದರ್ಶನ ಮಾಡ್ಕೊಂಡು ಈ ಕಡೆ ಬರೋಷ್ಟೊತ್ತಿಗೆ ರಥಕ್ಕೆ ರೆಡಿ ಮಾಡ್ತಾಯಿದ್ರು. ದೇವ್ರ ಮೆರವಣಿಗೆ ದೇವರಿದ್ದು ಗಣೇಶ, ಉದ್ಭವ ಗಣೇಶ. ಇದು ಮೆರವಣಿಗೆ 3 ಸುತ್ತು ದೇವರು, ರಥದ 3 ಸುತ್ತು ರೌಂಡ್ ಹಾಕಿಸ್ತಾರೆ. ಫಸ್ಟು ರೌಂಡ್ ಹಾಕ್ಸಿದ್ದಾದಮೇಲೆ 3 ರೌಂಡ್ ಹಾಕಿಸ್ತಾರೆ. ಆ ಮುಂದೆಗಡೆ ವೀರಗಾಸೆ ಕುಣಿಯೋರು ಎಲ್ಲರೂ ಕುಣಿತಾ ಇರ್ತಾರೆ. ಅದನ್ನು ತೆಕ್ಕೊಳ್ಳೋಕ್ಕಾಗಿಲ್ಲ, ಸ್ವಲ್ಪ ಹಿಂದೆ ನಿಂತಿದ್ವಿ. ತುಂಬ ರಶ್ ಇತ್ತು, ಮುಂದೆ ಹೋಗೋಕ್ಕಾಗಲಿಲ್ಲ. ಹಾಗಾಗಿ ಸ್ವಲ್ಪ ಹಿಂದಿಂದನೇ ಆದಷ್ಟು ಟ್ರೈ ಮಾಡಿ ತೆಕ್ಕೊಂಡಿದ್ದೀನಿ. 3 ಸುತ್ತು ದೇವ್ರದ್ದು ಮೆರವಣಿಗೆ ಆದಮೇಲೆ ನೋಡಿ ವೀರಗಾಸೆ ಕುಣಿತಿದ್ದಾರೆ ಇಲ್ಲಿ. ದೇವರು ಮುಂದೆ ಹೋಗ್ತಾ ಇರುತ್ತೆ, ಇವ್ರು ಹಿಂದೆ ವೀರಗಾಸೆ ಕುಣಿತಾ ಇರ್ತಾರೆ. ಇವ್ರು ಮುಂದೆ ಬಂದಮೇಲೆ ದೇವ್ರು ಆ ಕಡೆಯಿಂದ ಮತ್ತೆ ಬರ್ತಾ ಇರುತ್ತೆ. 3 ರೌಂಡ್ ಹಾಕಿಸ್ತಾರೆ. 3 ರೌಂಡ್ ಹಾಕ್ಸಾದ್ಮೇಲೆ ಅದನ್ನು ರಥದಲ್ಲಿ ಕೂರಿಸ್ತಾರೆ ದೇವ್ರನ್ನ, ಗಣೇಶನ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಗಣೇಶ. ನೆಲಮಂಗಲದಲ್ಲಿರೋದು ಬಯಲು ಉದ್ಭವ ಗಣೇಶ ಅಂತ. ತುಂಬ ಪವರ್ಫುಲ್ ದೇವರು. ನೋಡಿ, ಈಗ ರಥದಲ್ಲಿ ಕೂರಿಸ್ತಾರೆ. ಇದನ್ನು ರಥದಲ್ಲಿ ಕೂರಿಸಿದ್ದಾದಮೇಲೆ 3 ರೌಂಡ್ ಹಾಕಿಸ್ತಿದ್ದಾರೆ. ಸ್ವಲ್ಪ ಇವಾಗ ರಥದಲ್ಲಿ ಕೂರಿಸಿದ್ದಾರೆ. ರಥದಲ್ಲಿ ಕೂರಿಸಾದ್ಮೇಲೆ ನಾನು ಆ ದೇವ್ರಿಗೆ ಜೈಕಾರ ಹಾಕೋದನ್ನು ವಾಯಿಸ್ಕೊಟ್ಟಿಲ್ಲ. ಸಿಗಲಿ ಎಲ್ಲ ಮೆರವಣಿಗೆ ಹೋಗಾದ್ಮೇಲೆ ಇದೇ ಮೆರವಣಿಗೆ ದೇವರು. ಇದು ಸ್ವಲ್ಪ ಝೂಮ್ ಮಾಡ್ಕೊಂಡು ತೆಕ್ಕೊಂಡಿದ್ದೀನಿ ನೋಡಿ ಹತ್ರದಿಂದ. ಅದೆಲ್ಲ ದೇವಸ್ಥಾನದ್ದೆಲ್ಲ ಮುಗಿಸ್ಕೊಂಡಾದಮೇಲೆ ನಮಗೆ ಸತ್ಯನಾರಾಯಣ ಪೂಜೆ ಒಂದಿತ್ತು ಅವತ್ತು. ನನ್ನ ಮಗನ ಫ್ರೆಂಡ್ ಮನೆಯಲ್ಲೇ ಇತ್ತು.
ಅಲ್ಲಿಗೆ ಹೋಗಲೇಬೇಕಿತ್ತು. ಇಲ್ಲೇ ದೇವಸ್ಥಾನದ ಹತ್ರ 4:30 5 ಗಂಟೆ ಆಯಿತು. ಆದರೂ ಪರವಾಗಿಲ್ಲ ಬನ್ನಿ ಅಂದರು. ಹಾಗಾಗಿ ದೇವಸ್ಥಾನಕ್ಕೆ ಸತ್ಯನಾರಾಯಣ ಪೂಜೆಗೆ ಹೋಗಿ ಸ್ವಾಮಿಗೆಲ್ಲ ಕೈ ಮುಕ್ಕೊಂಡು ಊಟ ಮಾಡಿಕೊಂಡು ಪ್ರಸಾದ ತಿಂದ್ಕೊಂಡು ಬಂದ್ವಿ ಫ್ರೆಂಡ್ಸ್. ನೋಡಿ ಇದು ಸತ್ಯನಾರಾಯಣ ಪೂಜೆ ಮಾಡಿರೋದು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಲೇಟ್ ಆದರೂ ಪರವಾಗಿಲ್ಲ ಹೋಗೋಣ ಅಂತ ಹೋಗಿ ದೇವ್ರಿಗೆ ಕೈ ಮುಕ್ಕೊಂಡು ಬಂದ್ವಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.